ನೀವಲ್ಲ ಅಲ್ಲಿ ಒಪ್ಪಿದ್ದು. ಇಲ್ಲ ಆಗಲೇ ನೋಡಿ ನಿಮ್ಮ ಮಾತನ್ನು ನಂಬಿ ಅಲ್ಲಿ ಅವ್ರಿಗೆ ಏನ್ ಸರ್ ತರಾತುರಿ ಅದು ನಿರ್ಣಯ ಆಗಲೇ ಚರ್ಚೆ ಮಾಡೋಣ. ನಾವು ಚರ್ಚೆ ಮಾಡಕ್ ಸಿದ್ಧ ಇದ್ದೀರಿ. ರಾತ್ರಿ ಎಲ್ಲ ಮಾಡ್ಲಿ, ಇಂಟ್ರೆಸ್ಟ್ ಇದ್ರೆ ರಾತ್ರಿ ಎಲ್ಲ ಕೂತ್ಕೊಳ್ಳಿ, ನಾವು ರೆಡಿ ಇದ್ದೀರಿ. ಆಯ್ತು, ಈಗ ಮಂಜು 5 ನಿಮಿಷದಲ್ಲಿ ಮುಗಿಸಿ ಮತ್ತೆ 5 ನಿಮಿಷ ಮತ್ತೆ ರೆಸಲ್ಯೂಷನ್ ಪಾಸ್ ಮಾಡ್ಬೇಕಷ್ಟೇ. ಮಾನ್ಯ ಅಧ್ಯಕ್ಷರೇ, ಸಂಪೂರ್ಣ ವಿಚಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡದಲ್ಲ. ಹೌದೌದು, ನಿಮ್ಮ ಚೇಂಬರ್ ನಲ್ಲಿ ಎಲ್ಲ ಮಾಡಿದ್ದು. ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಗಿತ್ತು? 2 ದಿನ ಎಕ್ಸ್ಕ್ಲೂಸಿವ್ ಆಗಿ ನರೇಗಾ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು. ಅದಕ್ಕೋಸ್ಕರ 3 ದಿನ ಮುಂದಕ್ಕೆ ಹಾಕಿದ್ದು ನಾವು. ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಲಿ, ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು. ನೀವು ಒಪ್ಕೊಂಡಿದ್ದೀರಿ. ನೀವು ಮಾತಾಡ್ಬೇಕಲ್ಲ, 1 ಗಂಟೆ 2 ಗಂಟೆ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ 1 ನಿಮಿಷ ಕುತ್ಕೊಳ್ಳಿ. 1 ನಿಮಿಷ ಆಯ್ತು, ಸ್ವಲ್ಪ ಜಾಸ್ತಿ ಮಾತಾಡೋದಲ್ಲ. ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಫಿನಿಶ್ ಆಯ್ತು, ಈಗ ನೀವು ಮಾತಾಡಿ ಮಾಡಬೇಡಿ. ಮಂಜ ಬೇಗ ಫಿನಿಶ್ ಮಾಡಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ದಿನೇಶ್ ಅವರೇ, ಅಧ್ಯಕ್ಷ ಆಯ್ತು. ದಿನೇಶ್ ಗುಂಡೂರಾವ್, ಪರಶುರಾಮನ ದೊಡ್ಡ ಭ್ರಷ್ಟಾಚಾರ, ದಿನೇಶ್ ಗುಂಡೂರಾವ್ 5 ಮಿನಿಟ್ಸ್. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ಮಾತಾಡಿ. ಈಗ ಮಾತಾಡ್ಬೇಡಿ. ಇಷ್ಟೆಲ್ಲ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಈಗ ನೀವು ಈ ರೀತಿ ಚರ್ಚೆ ಮಾಡೋ ಟೈಮ್ ವೇಸ್ಟ್ ಮಾಡ್ತೀರಾ, ಮಾತಾಡ್ತೀರಾ? ಮಾತಾಡಿ ಅದಕ್ಕೆ ಇಷ್ಟೆಲ್ಲ ಚರ್ಚೆ ಆಯ್ತಪ್ಪ. ಮತ್ತೆ ಮಾತಾಡೋ ಚರ್ಚೆ ನೋಡಿ, ಇದಕ್ಕೆ ರಿಪ್ಲೈ ಕೊಡುವ ವಿಚಾರ ಮಾತಾಡ್ಬಹುದು. ಮಾತಾಡಿ. ಅಲ್ಲ ಯಾಕೆ ವಿಷಯಾಂತರ ಮಾತಾಡ್ಬೇಕು. ಆಯ್ತು, ಒನ್ ಸೆಕೆಂಡ್. ಓಕೆ, ಏನಿದೆ ಹೇಳಿದ್ರೆ ಉತ್ತರ. ಇವತ್ತು ಸಂಪೂರ್ಣ ವಿಚಾರ ಯಾರಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಾರ? ಇಡೀ ನಡೀತಾ ಇದೆಯಲ್ಲ, ಇಡೀ ಈಗ ಟೈಮ್ ಆಯ್ತು, ಮತ್ತೆ ಲೇಟ್ ಆಗ್ತದೆ. ಇದಕ್ಕೆ 40 ಮಾತಾಡಿ. ಬಿಲ್ ಫಿನಿಶ್. ಅವ್ರು ಮಾತಾಡಿ ಚರ್ಚೆ ನೋಡಿ. ಅಶೋಕಣ್ಣ ಮಾತಾಡ್ತೀವಿ. 5 ಮಿನಿಟ್ಸ್ ಬೇಗ ಮುಗಿಸಿ. ಇಲ್ಲ ಮನೆ ಅಧ್ಯಕ್ಷರೇ, ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡೋದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ. ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಈಗ. ಅಧ್ಯಕ್ಷ ಆಯ್ತು. ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ ಹೌದು ಇಲ್ಲ ಹೇಳಿದ್ದಾರೆ. ಆಯ್ತು, ಹೇಳಿದ್ರಲ್ಲ, ಆಯ್ತು. ಅಧ್ಯಕ್ಷ ನಮ್ಮ ಮಾತಾಡಿದ, ಡೋಂಟ್ ವರಿ,
ಕೂತ್ಕೊಳ್ಳಿ, ಬೇರೆ ನಿಮ್ಗೆ ಏನಾಗಿದೆ ಇಲ್ಲಿ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅಧ್ಯಕ್ಷ- ಸದನದಲ್ಲಿ ತೀರ್ಮಾನ ಅಧ್ಯಕ್ಷ- ಮಾಡಕ್ಕಾಯ್ತು, ಲೋಕಾಯುಕ್ತ ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆ ನೋಡಿ ಮಾತಾಡಿದ್ದಾರೆ ಅಂತಾರೆ. ನಾನು ಲೋಕಾಯುಕ್ತ ಕಂಪ್ಲೇಂಟು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು, ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಇದನ್ನು ಯಾಕೆ ದಾಖಲೆ, ಮಧ್ಯದಲ್ಲಿ ಮಾತಾಡ್ತೀರಿ? ಇದನ್ನು ದಾಖಲೆ. ಆಯ್ತು, ಮಾತಾ ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು ನೀವು ಕೆಂಪಣ್ಣಂದು ಕೊಟ್ರಲ್ಲ 40 ಆಯ್ತಪ್ಪ, ದಾಖಲೆ ಇತ್ತು. ಎಸ್ ಟಿ ಮಂಜು ಏನ್ ದಾಖಲೆ ಇತ್ತು ಅದು? ಸರ್ ಕೊಟ್ರಿ, ಎಲ್ಲಿ ಕೊಟ್ರಿ? ಎಲ್ಲಿ ಕೊಟ್ರಿ? ಏನಿತ್ತು 40%? ಎಸ್ ಟಿ ಮಂಜು ಮಾತಾಡಿ. ಮಾತಾಡ್ಲಪ್ಪ, ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ? ನಮ್ಮ ಸರ್ಕಾರ ಆಯ್ತು. ಅಶ್ವಥ್ ನಾರಾಯಣ ಅವರೇ, ಯಾರ್ಯಾರು ಎಷ್ಟು ಯಾರಿಗೆ ಬಂದಿತ್ತು, ಇವಾಗ ಏನಾಯ್ತು? ಯಾರಿಗೆ ಬಂದಿತ್ತು? ಸೆಕೆಂಡ್ ಯಾರಿಗೆ ಬಂದಿತ್ತು? ಯಾರು ಫೋನ್ ಮಾಡಿದ್ದು? ಯಾವ ಅಧಿಕಾರಿಗಳು? ಅಲ್ಲ, ಬೇಗ ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡ? ಅವ್ರು ತುಂಬಾ ಹೇಳ್ತಾರೆ, ಅವ್ರು ನಾವೆಲ್ಲ ಕೇಳಿಲ್ಲ. ನಿಮ್ಗೆ ಎನ್ಆರ್ಸಿ ಚರ್ಚೆ ಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕೊಡ್ಬೇಡಿ. ಅವ್ರು ಏನ್ ಕೂಡ ಮಾತಾಡ್ತಾರೆ, ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ನಾನು ಕೇಳಿ ನೋಡಿ. ಇನ್ನು 1.5 ದಿವಸ ಮಾತಾಡುದು ಮಿನಿಸ್ಟರ್ ನೋಡಿ, ಇನ್ನು 1.5 ದಿವಸ ಮಾತ್ರ ಇದೆ. ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಿದ್ರೆ ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮಾತಾಡಿ. 1 ಸೆಕೆಂಡ್, 5 ನಿಮಿಷ ಮುಗಿಸಿ. ಮನೆ ಅಧ್ಯಕ್ಷ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ ನಾನು ದಾಖಲೆ ಕೊಡ್ತೀನಿ, ಕೊಡಿ. ಆಯ್ತು, ಅವ್ರ ಕೇಸಲ್ಲಿ ಕೊಡಿ, ಕೊಡ್ತೀನಿ, ಕೊಡಿ. ಆಫೀಸಲ್ಲಿ ಕೊಡಿ, ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಮಾಧಾನ ಮಾತಾಡಿ. ಮುನಿರತ್ನಣ್ಣ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. 1 ನಿಮಿಷ. ನಿಮಗೆ ಸಿಎಂ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ, ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಕೂತ್ಕೊಳ್ಳಿ. ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ಆಗಲೇ ಚರ್ಚೆ. ಸರಿ, ನಾನು ಇವತ್ತು ಪ್ರತಿಪಕ್ಷ ನಾಯಕರೇ, ನಾನು ಜೆಡಿಎಸ್ ಇದೆ ಅವಕಾಶ ಬಂದು ಹೀಗೆ ಹೇಳಿ. ನೋಡಿ, ನಿಮ್ಗೆ ಕೊಟ್ಟಿಲ್ಲ, ನಾವು ನಿಮ್ಮ ನಂಬಿಕೆ ಇರಲಿಲ್ಲ ನಮ್ಗೆ, ಅದಕ್ಕೆ ನಿಮ್ಗೆ ಕರೆದಿ ಸಿಐಡಿ ಯಾಕೆ ಕುಡಿ ಅಂತ ಕೇಳಿದ್ರು. ಅವ್ರು ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ, ನೀವು ಯಾಕೆ ಬಲಿ ಆಗ್ತೀರಿ? ಸದನದಲ್ಲಿ ಅಶೋಕ್ ಅಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ಅವಾಗಿನ ಇಲಾಖೆನಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿಗೆ ಮಾಹಿತಿ ಕೊಡಿ ಅಂದ್ರೆ ಸುಮ್ಮನೆ ನಮಗೆ ಮಾತಾಡಬೇಕು, ಮಾತಾಡೋ ವಿಚಾರ ಗೊತ್ತಾಗಬೇಕಲ್ವಾ? ನೀವು ಯಾಕೆ ಟೈಮ್ ಚೇಂಜ್ ಮಾಡ್ತೀರ? ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ನೀವ್ಯಾಕೆ ಈ ರೀತಿ ಮಾಡ್ತೀರಿ? ನೀವೇ ಮಾತಾಡ್ತದ? ಅಧ್ಯಕ್ಷರೇ, ಈ ಅಬ್ಕಾರಿ ಚರ್ಚೆನ ಇಷ್ಟು ಜಗಳನೆ ಆಗೋದು ದಂಡ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಅವಕಾಶ. ವಿಚಾರವನ್ನ ಸಂಪೂರ್ಣ 5ರಿಂದ 10 ನಿಮಿಷ ಕಂಪ್ಲೀಟ್ ಮಾಡಲ್ಲ. ಓಕೆ, ಮನೆ ಅಧ್ಯಕ್ಷರೇ, ಅವರು ವಿರೋಧ ಪಕ್ಷದ ಅಶೋಕ್ ಅವರು ಮಾತಾಡಿರೋ ವಿಚಾರಗಳು ಅಷ್ಟೋ ಸತ್ಯ. ಇವತ್ತು ಏನು ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು, ವಿಡಿಯೋದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ವಿಚಾರ ಆಡೋದ್ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು, ಸಂಬಂಧಪಟ್ಟವರಿಂದ ಬಾಧಿತರಿಂದ ಯಾವ್ದಾರ ದೂರು ಬಂದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋತೀವಿ ಅಂತ ಅಂದ್ಬಿಟ್ಟು. ದೂರು ಬಂತು, ಕ್ರಮ ಆಗ್ಲಿಲ್ಲ. ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಪುನಃ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನೇ